ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಮಿಸ್ಟರ್ ಗು ಎಪಿಸೋಡ್ 3ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲನೇ ಸಾರಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಜನ್ಶಿ ಕೆಲಸ ಮಾಡ್ತಾ ಮೀಟಿಂಗ್ ಇರೋ ವಿಷಯನೇ ಮರಿತಾಳೆ. ಆಗ ನಾನ್ಸ ಅವಳಿಗೆ ಬೈತಾ ಮೀಟಿಂಗ್ ಇರೋ ವಿಷಯನ ನೆನಪು ಮಾಡ್ತಾನೆ. ಆಗ ಅವಳು ಲ್ಯಾಪ್ಟಾಪ್ ನ ತಗೊಂಡು ಅಲ್ಲಿಂದ ಹೋಗ್ತಾಳೆ. ಆದ್ರೆ ಪೆನ್ ಡ್ರೈವ್ ನ ಅಲ್ಲೇ ಬಿಟ್ಟೋಗಿರ್ತಾಳೆ. ಆಫೀಸಿಂದ ಆಚೆ ಬಂದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ ನಾನ್ಸ ಕಾರು ಇಲ್ಲ ಅಂತ. ಅದಕ್ಕೆ ಅವಳು ಕ್ಯಾಬ್ನ ಬುಕ್ ಮಾಡ್ತಾಳೆ. ಆದ್ರೆ ಅದು ಬರೋದು ತುಂಬಾನೇ ಲೇಟ್ ಆಗುತ್ತೆ. ಆಗ ಗುನಾನ್ಸನ ಬಸ್ ಸ್ಟಾಪ್ಗೆ ಕರ್ಕೊಂಡ್ ಬರ್ತಾಳೆ. ನಾನ್ಸ ಬಸ್ಸಲ್ಲಿ ಹೋಗೋದಿಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಅವಳು ಅವನ್ ಕಿವಿಗೆ ಇಯರ್ ಫೋನ್ ನ ಹಾಕಿ ಒಂದ್ ಬ್ಲಾಕ್ ಸ್ಪೆಕ್ಸ್ ನ ಹಾಕ್ತಾಳೆ. ಅದರಿಂದ ಅವನಿಗೆ ಏನು ಕೂಡ ಕೇಳಿಸೋದಿಲ್ಲ, ಯಾವ್ದು ಕೂಡ ಕಾಣಿಸೋದಿಲ್ಲ. ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಗೊತ್ತಾಗುತ್ತೆ ಪೆನ್ ಡ್ರೈವ್ ನ ಆಫೀಸಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ. ಯಾರಿಗೋ ಫೋನ್ ಮಾಡಿ ಪೆನ್ ಡ್ರೈವ್ ನ ತಗೊಂಡ್ ಬರೋದಿಕ್ಕೆ ಅಂತ ಹೇಳ್ತಾಳೆ. ಮೀಟಿಂಗ್ ಶುರುವಾಗಿರುತ್ತೆ. ಆದ್ರೆ ಜನ್ಶಿ ಮೆಸೇಜ್ ಮಾಡ್ತಾ ಪೆನ್ ಡ್ರೈವ್ ಗಾಗಿ ವೇಟ್ ಮಾಡ್ತಾ ಇರ್ತಾಳೆ. ಅದನ್ನ ಗಮನಿಸಿ ನಾನ್ಸ ಲ್ಯಾಪ್ಟಾಪ್ ನ ತಗೊಂಡು ಪ್ರೆಸೆಂಟೇಶನ್ ನ ಓಪನ್ ಮಾಡ್ತಾನೆ. ಆದ್ರೆ ಪ್ರೆಸೆಂಟೇಶನ್ ಇರಲ್ಲ, ಕ್ಯಾರೆಕ್ಟರ್ ಇರುತ್ತೆ. ಅದನ್ನ ಜನ್ಶಿ ರೆಡಿ ಮಾಡಿರ್ತಾಳೆ. ಅದನ್ನ ನೋಡಿ ಎಲ್ರು ಕೂಡ ಶಾಕ್ ಆಗಿ ಇದೇನು ಹೊಸ ಕ್ಯಾರೆಕ್ಟರ್ ಕೇಳ್ತಾರೆ. ಆದ್ರೆ ನಾನ್ಸಾಗೆ ಇದ್ರ ಬಗ್ಗೆ ಉತ್ತರ ಹೇಳೋದಕ್ಕೆ ಏನು ಕೂಡ ಇರೋದಿಲ್ಲ. ಆಗ ಜನ್ಶಿ ಅವಳ ಟ್ಯಾಲೆಂಟ್ ಇಂದ ಎಲ್ಲಾನು ಸಂಭಾಳಿಸ್ತಾಳೆ. ಇದು ಲೇಟ್ ಸಿಂಗ್ ಲಿಂಗ್ ನ ಹೊಸ ಪ್ರಾಜೆಕ್ಟ್. ಇದು ಮೇನ್ ಕ್ಯಾರೆಕ್ಟರ್ ಮಿಸ್ಟರ್ ಗೋ ಇಂದ ಇನ್ಸ್ಪೈರ್ ಆಗಿದ್ದಾರೆ. ಅಲ್ಲಿ ಫೀಮೇಲ್ ಲೀಡ್ ನನ್ನಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ ಹೇಳಿ ಗುನಾಂಜಾ ಜನ್ಶಿ ಲವ್ ಸ್ಟೋರಿನ ಹೇಳ್ತಾಳೆ. ಗುನಾಂಜಾ ಹೇಗೆ ಫೈರ್ ಬಾಕ್ಸ್ ಹತ್ರ ಅವಳಿಗೆ ಪ್ರಪೋಸ್ ಮಾಡಿದ್ದ, ಅವಳಿಗೆ ಗಿಫ್ಟ್ ಎಲ್ಲಾನು ಕಳಿಸಿದ್ದನ್ನೇ ಒಂದ್ ಸ್ಟೋರಿ ಮಾಡಿ ಹೇಳ್ತಾಳೆ. ಅದನ್ನ ಕೇಳಿ ಅಲ್ಲಿದ್ದ ಫೀಮೇಲ್ ತುಂಬಾನೇ ಎಕ್ಸೈಟ್ ಆಗಿ ಅವ್ರ ಲವ್ ಸ್ಟೋರಿನ ಹೇಳೋದಿಕ್ ಹೇಳ್ತಾರೆ. ಆಗ ನಾಂಜಾ ಜನ್ಶಿ ಕಡೆ ನೋಡಿ ಸ್ಮೈಲ್ ಮಾಡ್ತಾ ಅವಳು ನನ್ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಹೇಳಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೀಟಿಂಗ್ ನ ಮುಗಿಸ್ಕೊಂಡು ಲಿಫ್ಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಗುನಾಂಜಾ ಇನ್ವೆಸ್ಟರ್ ನಮ್ ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಜನ್ಶಿ ತುಂಬಾನೇ ಖುಷಿಯಾಗಿ ಗುನಾನ್ಸನ ಹಗ್ ಮಾಡ್ಕೋತಾಳೆ. ಅವರು ಕಂಪ್ನಿಗೆ ಇನ್ವೆಸ್ಟ್ ಮಾಡೋದಕ್ಕೆ ತಯಾರಾಗಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಹುಷಾರಾಗಿ ಆಫೀಸ್ ಬಂದಿರ್ತಾರೆ ಜಿಯಾಂಗ್. ಆಗ ನಾನ್ಸಾ ಲೀವ್ ಅಲ್ಲಿ ಇದ್ದಾಗ ಜನ್ಶಿ ನನ್ ಜೊತೆ ತುಂಬಾ ದಿವಸ ಕೆಲಸ ಮಾಡಿದಾಳೆ, ನನಗನ್ಸುತ್ತೆ ನನ್ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಜನ್ಶಿ ಆಫೀಸ್ ನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಎಂಪ್ಲಾಯ್ಸ್ ತುಂಬಾನೇ ಬೇಜಾರಲ್ಲಿ ಇರ್ತಾರೆ. ಜನ್ಶಿ ಅವ್ರ ಮಧ್ಯ ಒಳ್ಳೆ ಬಾಂಡಿಂಗ್ ಇರುತ್ತೆ. ಆಗ ಜಿಯಾಂಗ್ ಹೇಳ್ತಾನೆ ಜನ್ಶಿನ ನೋಡಿದ್ರೆ ಬೇಜಾರಲ್ಲಿ ಇದ್ದಾಳೆ ಅಂತ ಅನ್ಸೋದಿಲ್ಲ, ಖುಷಿಯಾಗೇ ಇದ್ದಾಳೆ. ಆಗ ನಾನ್ಸಾ ಹೇಳ್ತಾನೆ ಅವಳು ಖುಷಿಯಾಗಿರೋ ರೀತಿ ನಾಟಕ ಮಾಡ್ತಿದ್ದಾಳೆ ಅಷ್ಟೇ. ನೆಕ್ಸ್ಟ್ ಸೀನ್ ಅಲ್ಲಿ ಗುನಾಂಜಾ ಜನ್ಶಿನ ತುಂಬಾನೇ ಮಿಸ್ ಮಾಡ್ಕೋತಾ ಬೇಜಾರಲ್ಲಿ ಕೂತಿರ್ತಾನೆ. ಆಗ ಜಿಯಾಂಗ್ ಜನ್ಶಿ ಆಫೀಸ್ ಇಂದ ಹೋದ್ರು ನಿನ್ ಮನ್ಸಲ್ಲಿ ತುಂಬಾನೇ ನೆನ್ಪುಗಳನ್ನ ಬಿಟ್ಟೋಗಿದ್ದಾಳೆ, ಬೆಳಿಗ್ಗೆ ಇಂದ ಜನ್ಶಿ ಹೆಸರುನೇ ಜಪ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ರಾತ್ರಿ ಆಗಿರುತ್ತೆ. ಜನ್ಶಿ ಆಫೀಸ್ ಎಂಪ್ಲಾಯ್ಸ್ ಜೊತೆ ಚಾಟಿಂಗ್ ಮಾಡ್ತಾ ಮಾತಾಡ್ತಾ ಕೂತಿರ್ತಾಳೆ. ಗುನಾಂಜಾ ಬಗ್ಗೆ ಎಂಪ್ಲಾಯ್ಸ್ ಬಾಸ್ ತುಂಬಾನೇ ಸ್ಟ್ರಿಕ್ಟ್, ಹಾಗೆ ಹೀಗೆ ಅಂತ ಮೆಸೇಜ್ ಮಾಡ್ತಿರ್ತಾರೆ. ಅಲ್ಲಿಗೆ ಗುನಾಂಜಾ ಬಂದು ಜನ್ಶಿ ಮೊಬೈಲ್ ನ ಕಿತ್ಕೋತಾನೆ. ಹಾಗೆ ಅಗ್ರಿಮೆಂಟ್ ವಿಷಯ ಕೂಡ ನೆನಪು ಮಾಡ್ತಾನೆ, ಪಾರ್ಟಿ ಇಮೇಜ್ ನ ಡ್ಯಾಮೇಜ್ ಮಾಡೋ ಹಾಗೆ ಇಲ್ಲ ಅಂತ. ಆಗ ಜನ್ಶಿ ಹಾಗೆಲ್ಲ ಏನು ಇಲ್ಲ ಅಂತ ಹೇಳ್ತಾಳೆ. ಆಗ ನಾನ್ಸಾ ಆಗಿದ್ರೆ ನನ್ನನ್ನು ಕೂಡ ಆ ಗ್ರೂಪ್ ಗೆ ಆಡ್ ಮಾಡು ಅಂತ ಹೇಳ್ತಾನೆ. ನಾನ್ಸಾ ಗ್ರೂಪ್ ಗೆ ಆಡ್ ಆಗ್ತಿದ್ದಾಗೆ ಎಲ್ರು ಕೂಡ ಎಕ್ಸಿಟ್ ಆಗ್ತಾರೆ. ಮತ್ತೊಂದು ಗ್ರೂಪ್ ನ ಮಾಡಿ ಅದಕ್ಕೆ ಜನ್ಶಿನ ಆಡ್ ಮಾಡಿ ಗುನಾನ್ಸನ ಯಾಕೆ ಆ ಗ್ರೂಪ್ ಗೆ ಆಡ್ ಮಾಡ್ದೆ ಅಂತ ಕೇಳ್ತಾರೆ. ಆಗಳು ನಾನಲ್ಲ, ಗುನಾನ್ಸನೇ ಆಡ್ ಮಾಡಿದ್ದು, ಚಾಟಿಂಗ್ ನ ಓದಿದ್ರು ಅಂತ ಹೇಳ್ತಾರೆ. ಆಗ ಗ್ರೂಪ್ ನಲ್ಲಿದ್ದ ಎಂಪ್ಲಾಯ್ಸ್ ಅದೀಗೆ ನಿನ್ ಫೋನ್ ಅಲ್ಲಿ ಇದ್ದ ಮೆಸೇಜ್ ಅನ್ನ ಓದಿದ್ರು ಅಂತ ಕ್ವೆಶ್ಚನ್ ಮಾಡ್ತಿರ್ತಾರೆ. ಅದೇ ಗ್ರೂಪ್ ಗೆ ಮತ್ತೆ ಗುನಾಂಜಾ ಆಡ್ ಆಗಿ ಅವಾರ್ಡ್ ಫಂಕ್ಷನ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದನ್ನ ಓಪನ್ ಮಾಡಿ ನೋಡ್ತಾರೆ. ಗುನಾಂಜಾ ಫ್ಯಾನ್ಸಿ ಆಗಿ ಜನ್ಶಿ ಅವಾರ್ಡ್ ಫಂಕ್ಷನ್ ಗೆ ಹೋಗಿರ್ತಾಳಲ್ವಾ, ಅದೇ ವಿಡಿಯೋನ ಅಪ್ಲೋಡ್ ಮಾಡಿರ್ತಾನೆ. ಆಗ ಎಲ್ರಿಗೂ ಗೊತ್ತಾಗುತ್ತೆ ಜನ್ಶಿ ಗುನಾಂಜಾ ಫ್ಯಾನ್ಸಿ ಅಂತ. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗುತ್ತೆ. ಜನ್ಶಿನೇ ಹೋಗಿ ಬಾಗ್ಲನ್ನ ಓಪನ್ ಮಾಡಿ ಪಾರ್ಸಲ್ ನ ರಿಸೀವ್ ಮಾಡ್ಕೋತಾಳೆ. ಅವಳು ಜಂಕ್ ಫುಡ್ ನ ಆರ್ಡರ್ ಮಾಡಿರ್ತಾಳೆ. ನಾನ್ಸನ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ, ನಾನು ತುಂಬಾ ದಿವಸದಿಂದ ಕಷ್ಟಪಟ್ಟು ಕೆಲಸ ಮಾಡಿದೀನಿ, ಪ್ಲೀಸ್ ಇವತ್ತೊಂದ್ ದಿವಸ ತಿನ್ನೋದಿಕ್ಕೆ ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆಗ ನಾನ್ಸ ಕೂಡ ಅವಳ ಮಾತಿಗೆ ಒಪ್ಕೊಂಡು ಊಟ ಆದ್ಮೇಲೆ ಎಲ್ಲಾನು ಕ್ಲೀನ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಊಟ ಆದ್ಮೇಲೆ ಎಲ್ಲಾನು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಅಲ್ಲೇ ಇದ್ದ ಒಂದು ರೂಬಿನ್ಸ್ ಕೂಡ ಡಸ್ಟ್ಬಿನ್ ಒಳಗಡೆ ಹಾಕ್ಬಿಡ್ತಾಳೆ. ಬೆಳಿಗ್ಗೆ ಆಗಿರುತ್ತೆ. ಜನ್ಶಿ ಸೀನಿಯರ್ ಅವಳಿಗೆ ಊಟ ಕೊಡೋದಿಕ್ಕೆ ಅಂತ ಗುನಾಂಜಾ ಮನೆ ಹತ್ರ ಬಂದಿರ್ತಾನೆ. ಆಗ ಗುನಾಂಜಾ ಜನ್ಶಿನ ಕರೆದು ಟೇಬಲ್ ಮೇಲೆ ಒಂದು ರೂಬಿನ್ಸ್ ಇತ್ತು,
ಅದು ಎಲ್ಲಿ ಅಂತ ಕೇಳ್ತಾನೆ. ಆಗ ಚೆನ್ಶಿಗೆ ನೆನ್ಪಾಗುತ್ತೆ, ಕಸನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ರೂಬಿನ್ಸ್ ಕೂಡ ಅದ್ರೊಳಗಡೆನೆ ಹಾಕಿ ಅದನ್ನ ಹೊರ್ಗಡೆ ಬಿಸಾಕಿರ್ತಾಳೆ. ಅದನ್ನ ಕೇಳಿ ಗುನಾನ್ಸಾಗೆ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಚೆನ್ಶಿ ಅದನ್ನ ಕ್ಯಾಶುಯಲ್ ಆಗಿ ತಗೊಂಡು ನಿನ್ಗೆ ಬೇರೆದ್ನ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ನಾನ್ಸಾ ಅವಳ ಕೈನ ಇಟ್ಕೊಂಡು ಇನ್ ಮುಂದೆ ಈ ಮನೇಲಿ ನನ್ ವಸ್ತುನ ಮುಟ್ಟೋ ಹಾಗಿಲ್ಲ, ಆಗಿರೋದಿಕ್ಕಾಗಲ್ಲ ಅಂದ್ರೆ ಈ ಮನೆನ ಬಿಟ್ಟೊರ್ಟೋಗು ಅಂತ ಹೇಳ್ತಾನೆ. ಅಲ್ಲೇ ಇದ್ದ ಅವಳ ಸೀನಿಯರ್ ಅವರಿಬ್ರು ಮಧ್ಯ ಬಂದು, ನೀನು ಇವಳ ಜೊತೆ ಈ ರೀತಿ ಹೇಗ್ ನಡ್ಕೋತಿದ್ಯಾ, ಇವಳು ನಿನ್ ಫ್ಯಾನ್ಸಿ ಅಂತ ಹೇಳ್ತಾನೆ. ಅದೇ ಕೋಪದಲ್ಲಿ ಗುನಾನ್ಜಾ ಆಫೀಸಿಗೆ ಬರ್ತಾನೆ. ಜಿಯಾಂಗ್ ಕೋಪದಲ್ಲಿ ಇದ್ದಿದ್ದನ್ನ ಗಮನಿಸಿ ಜೆನ್ಶಿಗೆ ಕಾಲ್ ಮಾಡ್ತಾನೆ. ನಿಮ್ಮಿಬ್ರು ಮಧ್ಯ ಏನಾಗಿದೆ, ಗುನಾನ್ಜಾ ಯಾಕೆ ಇಷ್ಟೊಂದು ಕೋಪದಲ್ಲಿದ್ದಾನೆ? ಜೆನ್ಶಿ ಹೇಳ್ತಾಳೆ, ಗುನಾನ್ಜಾ ರೂಬಿನ್ಸು ಕಳ್ದೋಗಿದೆ, ನಾನ್ ಅದನ್ನ ಮಿಸ್ ಆಗಿ ಕಸದೊಳಗಡೆ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆಗ ಅವನು, ನೀನ್ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ, ಅದು ಗುನಾನ್ಜಾ ಅಣ್ಣಂದು ಕೊನೆ ನೆನಪಕ್ಕಾಗಿ ನಾನ್ಸಾ ಅದನ್ನ ಇಟ್ಕೊಂಡಿದ್ದ. ಅವ್ರ ಅಣ್ಣನ್ ಡೆತ್ ಆಗಿ 10 ವರ್ಷ ಆಯ್ತು, ಅದನ್ನ ಮುಟ್ಟೋದಿಕ್ಕೆ ಯಾರಿಗೂ ಕೂಡ ಕೊಡ್ತಾ ಇರ್ಲಿಲ್ಲ, ಅದಕ್ಕೆ ನಾನ್ಸಾ ಯಾರ ಜೊತೆನೂ ಕೂಡ ಜಾಸ್ತಿ ಮಾತಾಡಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ಜೆನ್ಶಿ ತುಂಬಾನೇ ಫೀಲ್ ಮಾಡ್ಕೋತಾಳೆ. ರೂಬಿನ್ಸ್ ನ ಹುಡ್ಕೋದಿಕ್ಕೆ ಅಂತ ಕಸದ ಬುಟ್ಟಿ ಹತ್ರ ಬಂದು ಕಸನೆಲ್ಲ ಹೊರ್ಗಡೆ ತೆಗೆದು ಹುಡುಕ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ಕೊನೆಗೂ ಅದು ಸಿಗುತ್ತೆ. ಮತ್ತೊಂದ್ ಕಡೆ ಗುನಾನ್ಜಾ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಗೆ ಕಾಲ್ ಮಾಡಿ ಸ್ವಲ್ಪ ಸಮಯ ಕಸನ ಅಲೆಡೋದಿಕ್ಕೆ ಹೇಳ್ತಾನೆ. ಅವ್ನ್ ಇಂಪಾರ್ಟೆಂಟ್ ವಸ್ತು ಕಳ್ದೋಗಿದೆ ಅಂತ ಹೇಳ್ತಾನೆ. ಆಗ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ, ಬೆಳಿಗ್ಗೆ ಯಾವ್ದೋ ಒಂದು ಹುಡುಗಿ ಬಂದು ಕಸನೆಲ್ಲ ತೆಗೆದು ಏನೇನೋ ಹುಡುಕ್ತಾ ಇದ್ಲು, ತುಂಬಾನೇ ಗಲೀಜಾಗಿದ್ಲು. ನೆಕ್ಸ್ಟ್ ಸೀನ್ ಅಲ್ಲಿ ಗುನಾನ್ಜಾ ಮನೆಗ್ ಬಂದಿರ್ತಾನೆ. ಟೇಬಲ್ ಮೇಲೆ ರೂಬಿನ್ಸ್ ಇರುತ್ತೆ, ಪಕ್ಕದಲ್ಲಿ ಒಂದು ಚೀಟಿ ಕೂಡ ಇರುತ್ತೆ. ಜೆನ್ಶಿ ಅದನ್ನ ಬರ್ದಿರ್ತಾಳೆ, ಸಾರಿ, ನಿನಗೆ ಈ ರೂಬಿನ್ಸ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿ ಗುನಾನ್ಜನ್ ಹತ್ರ ಸಾರಿನೂ ಕೂಡ ಕೇಳಿರ್ತಾಳೆ. ಮತ್ತೊಂದ್ ಕಡೆ ಜೆನ್ಶಿ ಅವಳ ಸೀನಿಯರ್ ಇಬ್ರು ಕೂಡ ಜೊತೆಲೆ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೊಂದ್ ಕಡೆ ಗುನಾನ್ಜಾ ಜೆನ್ಶಿಗಾಗಿ ಕಾಯ್ತಾ ಕೂತಿರ್ತಾನೆ. ಅವಳಿನ್ನು ಮನೆಗ್ ಬಂದಿರಲ್ಲ, ಅವಳಿಗೆ ಕಾಲ್ ಕೂಡ ಮಾಡ್ತಾನೆ, ಆದ್ರೆ ಅವಳು ಪಿಕ್ ಮಾಡಲ್ಲ, ಯಾಕಂದ್ರೆ ಅವಳು ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾಳೆ. ಕಾಲ್ ನ ಕಟ್ ಮಾಡ್ತಾಳೆ. ಆದ್ರೆ ನಾನ್ಸಂಗೆ ಅನ್ಸುತ್ತೆ ಅವನು ಅವಳಿಗೆ ಬೈದಿದ್ರಿಂದ ಅವಳು ಅವನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ. ಜೆನ್ಶಿ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾಳೆ. ನಾನ್ಸಾ ಬೆಳಿಗ್ಗೆ ಆಫೀಸಿಗೆ ಬಂದಿರ್ತಾನೆ, ಆದ್ರೆ ಅವನು ಜೆನ್ಶಿ ರಾತ್ರಿ ಮನೆಗೆ ಯಾಕೆ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಜೆನ್ಶಿ ಅವಳ ಸೀನಿಯರ್ ಜೊತೆ ಊಟಕ್ಕೆ ಅಂತ ಬಂದಿರ್ತಾಳೆ, ಯಾಕಂದ್ರೆ ಅವರಿಗೆ ಮೊದಲನೇ ಸ್ಯಾಲರಿ ಬಂದಿರುತ್ತೆ. ಅವಳ ಸೀನಿಯರ್ ಅವಳಿಗೆ ಅರ್ಧ ಸ್ಯಾಲರಿ ಕೊಟ್ಟು, ಇದನ್ನ ನೀನು ಇಟ್ಕೋ, ನಾನ್ಸಾ ಮತ್ತೆ ನಿನ್ನ ಮನೆಯಿಂದ ಆಚೆ ಹಾಕೋದ್ರೆ ಆ ಸಮಯದಲ್ಲಿ ನಿನಗೆ ಬೇಕಾಗುತ್ತೆ ಅಂತ ಹೇಳ್ತಾನೆ. ಆಗ ಜೆನ್ಶಿ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ, ಆ ರೂಬಿನ್ಸ್ ನಾನ್ಸಾಗೆ ತುಂಬಾ ಇಂಪಾರ್ಟೆಂಟ್, ಅವ್ರ ಅಣ್ಣ ನೆನಪಾಗಿ ಇಟ್ಕೊಂಡಿರೋದು, ನಾನ್ ಅದನ್ನ ಕಳ್ದು ಬಿಟ್ಟಿದೀನಿ ಅಂತ ನನಗೆ ಬೈದ್ರು ಅಷ್ಟೇ, ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿ ಗುನಾನ್ಜಾಗೆ ಕೊಡ್ಬೇಕಾಗಿದ್ದ ರೆಂಟ್ ನ ಸೆಂಡ್ ಮಾಡ್ತಾಳೆ. ಆಗ ಗುನಾನ್ಜಾ ಹೀಗೆ ದುಡ್ಡು ಕಳ್ಸಿದಾಳೆ ಅಂದ್ರೆ ನನ್ನನ್ನ ಬೇಗ ಬಿಟ್ಟು ಹೋಗ್ತಾಳೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಗುನಾನ್ಜಾ ಬಗ್ಗೆ ಅವಳ ಸೀನಿಯರ್ ಆ ರೀತಿ ಮಾತಾಡಿದ್ದು ಇಷ್ಟ ಆಗಲ್ಲ, ಅದಕ್ಕೆ ಎದ್ದು ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ಸೂ ರೆಸ್ಟೋರೆಂಟ್ ಗೆ ಬಂದಿರ್ತಾಳೆ. ಅಲ್ಲಿ ಜುವಾನ್ ಕೂಡ ಕೆಲಸ ಮಾಡ್ತಿರ್ತಾಳೆ. ಸೂ ಜುವಾನ್ ನ ಚಿಕ್ಕ ವಯಸ್ಸಿಂದಲೂ ಇಷ್ಟ ಪಡ್ತಿರ್ತಾಳೆ, ಆದ್ರೆ ಅವಳ ಪ್ರೀತಿನ ಅವನ ಹತ್ರ ಹೇಳ್ಕೊಂಡಿರಲ್ಲ. ಇಬ್ರು ಕೂಡ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿದ್ದ ಕೆಲವೊಂದ್ ಬಾಕ್ಸ್ಗಳು ಸೂ ಮೇಲೆ ಬೀಳೋದಿಕ್ಕೆ ಅಂತ ಹೋಗ್ತವೆ. ಆಗ ಜುವಾನ್ ಅವಳನ್ನ ಕಾಪಾಡ್ತಾನೆ. ರೊಮ್ಯಾಂಟಿಕ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಮನೆಗೋಗಿ ಜೆನ್ಶಿಗೆ ಕಾಲ್ ಮಾಡ್ತಾಳೆ, ನಾನು ಒಬ್ಬ ವ್ಯಕ್ತಿನ ಇಷ್ಟ ಪಡ್ತಿದ್ದೀನಿ, ಆದ್ರೆ ಆ ವ್ಯಕ್ತಿ ನನ್ನನ್ನ ಇಷ್ಟ ಪಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆಗ ಜೆನ್ಶಿ ಹೇಳ್ತಾಳೆ, ಪರವಾಗಿಲ್ಲ, ನೀನು ಟ್ರೈ ಮಾಡ್ತಿರು, ನಾನು ಕೂಡ ನಿನ್ಗೆ ಸಪೋರ್ಟ್ ಮಾಡ್ತೀನಿ, ನೀನು ಇಷ್ಟ ಪಡ್ತಿರೋ ವ್ಯಕ್ತಿ ಹೆಸರೇನು ಅಂತ ಕೇಳ್ತಾಳೆ. ಆದ್ರೆ ಸೂ ಹೇಳೋದಿಲ್ಲ. ಗುನಾನ್ಜಾ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ರಾತ್ರಿ ಆಗಿದೆ, ಆದ್ರೂ ಕೂಡ ಜೆನ್ಶಿ ಮನೆಗ್ ಬಂದಿಲ್ಲ, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ. ಬೆಳಿಗ್ಗೆ ಬೈದಿದ್ದನ್ನ ಮನ್ಸಲ್ಲಿ ಇಟ್ಕೋಬೇಡ, ರೂಬಿನ್ಸ್ ನ ಹುಡುಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಆದ್ರೆ ಜೆನ್ಶಿ ಯಾವ್ದಕ್ಕೂ ಕೂಡ ರಿಪ್ಲೈ ಮಾಡಲ್ಲ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ, ನನ್ನನ್ನ ಪ್ರೀತಿಸ್ತಿದ್ದಲ್ಲ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ. ನೀನು ನನ್ನನ್ನ ಪ್ರೀತಿಸ್ತಾ ಇದ್ರೆ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿ ರಿಯಲ್ ರಿಲೇಶನ್ಶಿಪ್ ಅಲ್ಲಿ ಇರೋಣ ಅಂತ ಮೆಸೇಜ್ ಮಾಡಿ ನೀರ್ ಕುಡಿಯೋದಿಕ್ಕೆ ಅಂತ ಅಡ್ಗೆ ಮನೆ ಕಡೆ ಬರ್ತಾನೆ. ಅಲ್ಲಿ ಜೆನ್ಶಿ ಇರೋದನ್ನ ನೋಡಿ, ನೀನ್ ಯಾವಾಗ ಮನೆಗ್ ಬಂದೆ ಅಂತ ಕೇಳ್ತಾನೆ. ಆಗಳು, ನಾನ್ ಬಂದು ತುಂಬಾ ಸಮಯ ಆಯ್ತು. ಆಗ ಗುನಾನ್ಜಾ, ನಾನ್ ನಿನಗೆ ಎಷ್ಟೊಂದು ಮೆಸೇಜ್ ಮಾಡಿದೆ, ಯಾವ್ದಕ್ಕೂ ಕೂಡ ರಿಪ್ಲೈ ಮಾಡ್ಲಿಲ್ಲ, ಯಾಕೆ? ಆಗ ಜೆನ್ಶಿ, ನನ್ ಫೋನು ರೂಮಲ್ಲಿ ಇದೆ. ಆಗ ಗುನಾನ್ಜಾ ಅವಳ ಹತ್ರ ಸಾರಿ ಕೇಳಿ, ನೀನು ಮನೆ ಬಿಟ್ಟೋಗಿದ್ಯಾ ಅಂತ ಅನ್ಕೊಂಡಿದ್ದೆ,
ಇದೆ. ಆಗ ಜೆನ್ಸಿ ನಾನ್ಯಾಕೆ ಮನೆ ಬಿಟ್ಟೋಗ್ಲಿ ಅಂತ ಕೇಳ್ತಾಳೆ. ಆಗ ಗುನಂಜ ನೀನು ನನ್ನನ್ನ ಇಷ್ಟಪಡ್ತಿದ್ಯಾ ಅಂತ ಕೇಳ್ತೇನೆ. ಆಗ ಜೆನ್ಸಿ ನಾನ್ ಯಾವಾಗ್ಲಿಂದ ನಿನ್ನನ್ನ ಇಷ್ಟಪಡ್ತಿದ್ದೀನಿ. ಆಗ ಗುನಂಜ ಆಫೀಸಲ್ಲಿ ನನ್ನನ್ನ ಪ್ರೀತಿಯಿಂದ ನೋಡ್ತಾ ಇದ್ದೆ. ಆಗ ಜೆನ್ಸಿ ಹೇಳ್ತಾಳೆ ಆಫೀಸ್ ನಲ್ಲಿ ನೀ ನನಗೆ ಬಾಸು, ನಿನ್ನನ್ನ ನಾನು ಕೇರ್ಫುಲ್ ಆಗಿ ನೋಡ್ಕೋಬೇಕು, ಆದ್ರೆ ಅದನ್ನ ಬಿಟ್ಟು ನಮ್ಮಿಬ್ರು ಮಧ್ಯ ಏನು ಇಲ್ಲ ಅಂತ ಹೇಳ್ತಾಳೆ. ಆಗ ಗುನಂಜಗೆ ಜೆನ್ಸಿಗೆ ಮೆಸೇಜ್ ಮಾಡಿದ್ದು ನೆನಪಾಗುತ್ತೆ. ಆದ್ರೆ ಜೆನ್ಸಿ ಇನ್ನೂ ಕೂಡ ಆ ಮೆಸೇಜ್ ಅನ್ನ ನೋಡಿರಲ್ಲ. ಆಗ ಗುನಂಜ ಜೆನ್ಸಿ ರೂಮ್ಗೆ ಹೋಗಿ ಅವನ್ ಸೆಂಡ್ ಮಾಡಿದ ಮೆಸೇಜ್ ನ ಡಿಲೀಟ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೆನ್ಸಿ ಬಂದು ನನ್ನ ಫೋನ್ ನ ಮುಟ್ಟೋದಿಕ್ಕೆ ಎಷ್ಟು ಧೈರ್ಯ ನಿನಗೆ, ನನ್ ಫೋನ್ ಕೊಡು ಅಂತ ಹೇಳಿ ಗುನಂಜ ಕೈಯಿಂದ ಫೋನನ್ನ ಕಿತ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಇಬ್ರು ಕೂಡ ಸ್ಕಿಪ್ ಆಗಿ ಬೆಡ್ ಮೇಲೆ ಬೀಳ್ತಾರೆ. ಒಬ್ರು ಮುಖನ ಒಬ್ರು ನೋಡ್ತಾ ತುಂಬಾನೇ ಕ್ಲೋಸ್ ಆಗ್ತಾರೆ. ಆಗ ಕಿಸ್ ಮಾಡ್ತಾರೆ. ಆದ್ರೆ ಅದೆಲ್ಲ ಗುನಂಜ ಕನ್ಸಾಗಿರುತ್ತೆ. ಅವಳಿಗೆ ಕಿಸ್ ಮಾಡೋದಿಕ್ಕೆ ಅಂತ ಅವಳ ಹತ್ರ ಹೋಗ್ತಿರ್ಬೇಕಾದ್ರೆ ಜೆನ್ಸಿ ಗುನಂಜ ಕಲಿದ್ದ ಫೋನನ್ನ ಕಿತ್ಕೊಂಡು ಮೆಸೇಜ್ ನ ಓಪನ್ ಮಾಡಿ ನೋಡ್ತಾಳೆ. ಆದ್ರೆ ನಾನ್ಸ ಎಲ್ಲಾ ಮೆಸೇಜ್ ನು ಕೂಡ ಡಿಲೀಟ್ ಮಾಡಿರ್ತಾನೆ. ಆಗ ಜೆನ್ಸಿ ಮೆಸೇಜ್ ನೆಲ್ಲ ಡಿಲೀಟ್ ಮಾಡಿದ್ಯಾ, ಏನ್ ಮೆಸೇಜ್ ಮಾಡಿದೆ ಅಂತ ಕೇಳ್ತಾಳೆ. ಆಗ ಗುನಂಜ ಅದು ಕಾನ್ಫಿಡೆನ್ಷಿಯಲ್, ಯಾರಿಗೂ ಕೂಡ ಹೇಳೋದಿಕ್ಕಾಗಲ್ಲ, ಆಫೀಸ್ ಮೆಸೇಜ್ ನ ಮಿಸ್ ಆಗಿ ನಿನಗೆ ಸೆಂಡ್ ಮಾಡಿದೆ ಅಂತ ಹೇಳ್ತಾನೆ. ಆದ್ರೆ ಜೆನ್ಸಿಗೆ ಅವನ್ ಮಾತ್ ಮೇಲೆ ನಂಬಿಕೆ ಬರೋದಿಲ್ಲ. ನನಗೆ ಮೆಸೇಜ್ ಮಾಡಿ ಹೇಳಿರೋ ವಿಷಯನ ನಿನಗೆ ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳೋದಿಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಗ ಗುನಂಜ ಜೆನ್ಸಿಗೆ ಟೋಪಿ ಹಾಕಿ ಅಲ್ಲಿಂದ ಹೊರಟೋಗ್ತಾನೆ. ರೂಮ್ ಅಲ್ಲಿ ಕುತ್ಕೊಂಡು ನಾನು ಜೆನ್ಸಿಗೆ ಮುತ್ ಕೊಡೋ ಹಾಗೆ ಅದೇ ಕನಸ್ಕಂಡೆ ಅಂತ ಹೇಳಿ ಒಂದ್ ರೀತಿ ಫೀಲ್ ಮಾಡ್ತಾ ಖುಷಿ ಪಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಜೆನ್ಸಿಗೆ ಮೆಸೇಜ್ ಬಂದಿರುತ್ತೆ, ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಿಕ್ಕೆ ಸೆಲೆಕ್ಟ್ ಆಗಿರ್ತಾಳೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ನಾನ್ಸನ್ ಕೈ ಇಟ್ಕೊಂಡು ಎಳಿತಾ ನಾನು ಪಾರ್ಟಿಸಿಪೇಟ್ ಮಾಡೋದಿಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಅಂತೇಳಿ ತುಂಬಾನೇ ಖುಷಿಯಾಗಿರ್ತಾಳೆ. ಆಗ ನಾನ್ಸ ನೀನು ನನ್ನನ್ನ ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಜೆನ್ಸಿ ಇಲ್ಲ ಅಂತ ಹೇಳ್ತಾಳೆ. ಆಗ ನಾನ್ಸ ಆಗಿದ್ರೆ ನೀನು ನನ್ನಿಂದ ದೂರ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾನ್ಸ ಡ್ರಾಯಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾನೆ. ಆಗ ಅವನಿಗೆ ಒಂದ್ ರೀತಿ ಸ್ಮೆಲ್ ಬರುತ್ತೆ. ಅದು ಜೆನ್ಸಿ ರೂಮ್ ಇಂದ ಹೋಗಿ ನೋಡಿದ್ರೆ ಅವಳು ಬಚ್ಚಿಟ್ಕೊಂಡು ನೂಡಲ್ಸ್ ನ ತಿಂತಾ ಇರ್ತಾಳೆ. ನಾನ್ ನಿನಗೆ ಎಷ್ಟೊಂದ್ ಸಾರಿ ಹೇಳಿದ್ದೀನಿ ನಮ್ಮ ಮನೇಲಿ ಜಂಕ್ ಫುಡ್ ಗೆ ಅಲೋ ಇಲ್ಲ ಅಂತ ಹೇಳಿ ಅವಳ ಕೈಲಿದ್ದ ಜಂಕ್ ಫುಡ್ ನ ತಗೋತಾನೆ. ಆಗ ಜೆನ್ಸಿ ಹೇಳ್ತಾಳೆ ಇದ್ರಿಂದ ನಿನ್ಗೇನ್ ಪ್ರಾಬ್ಲಮ್ ಆಗುತ್ತೆ, ಇದು ನನ್ ರೂಮು ಅಂತ ಹೇಳ್ತಾಳೆ. ಆಗ ಗುನಂಜ ಜಾಸ್ತಿ ಸ್ಮೆಲ್ ಬರ್ತಾ ಇತ್ತು, ಹಾಗೆ ನೀನು ನಮ್ಮ ಮನೇಲಿ ಶಾರ್ಟ್ಸ್ ಕೂಡ ಹಾಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಜೆನ್ಸಿಗೆ ತುಂಬಾನೇ ಇರಿಟೇಟ್ ಆಗುತ್ತೆ. ಜೆನ್ಸಿ ಅವಳ ಸೀನಿಯರ್ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಅಲ್ಲಿಗೆ ಗುನಂಜ ಕಾರಲ್ಲಿ ಬರ್ತಾರೆ. ಅವಳನ್ನ ನೋಡಿ ನಾನು ಸೂಪರ್ ಮಾರ್ಕೆಟ್ ಹೋಗ್ತಿದ್ದೀನಿ, ಸಾಮಾನ್ ತಗೊಂಡ್ ಬರೋದಿಕ್ಕೆ ನಿನ್ ಸಹಾಯ ಬೇಕು ಅಂತ ಕೇಳ್ತಾನೆ. ಆಗ ಜೆನ್ಸಿ ಸೀನಿಯರ್ ಈ ರೀತಿ ರಿಯಾಕ್ಷನ್ ಕೊಡ್ತಾನೆ. ಇಬ್ರು ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಗುನಂಜ ಕೇಳ್ತಾನೆ ಯಾವಾಗ್ಲೂ ನೀನು ಅವನ ಜೊತೆಲೆ ಯಾಕಿರ್ತೀಯ. ಆಗ ಜೆನ್ಸಿ ಅವನು ನನ್ನ ಅಸಿಸ್ಟೆಂಟು, ಅದಕ್ಕೆ ಯಾವಾಗ್ಲೂ ನಾವು ಜೊತೆಲೇ ಇರ್ತೀವಿ. ಆಗ ಗುನಂಜ ಅವನು ಹೇಗ್ ನೋಡ್ತಿದ್ದ ನೋಡ್ದಲ್ಲ, ಅವನಿಗೆ ಜಲಸ್ಸಿ ಆಗಿರ್ಬೇಕು, ನಿನ್ನ ಇಷ್ಟ ಪಡ್ತಿದ್ದಾನೆ ಅನ್ಸುತ್ತೆ ಅಂತ ಹೇಳ್ತಾನೆ. ಆಗ ಜೆನ್ಸಿ ಹೇಳ್ತಾಳೆ ಆಗೆಲ್ಲ ಏನು ಇಲ್ಲ, ಅವರು ನನ್ ಸೀನಿಯರು. ಆಗ ನಾನ್ಸ ಆಗಿದ್ರೆ ನನ್ ಬಗ್ಗೆ ನಿನ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಾನೆ. ಆಗ ನೀನು ತುಂಬಾ ಒಳ್ಳೆ ಪಾರ್ಟಿ ಅಂತ ಹೇಳಿ ಪದೇ ಪದೇ ಪಾರ್ಟಿ ಅಂತ ಹೇಳ್ತಾನೆ ಇರ್ತಾಳೆ. ಆಗ ನಾನ್ಸಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಆಗ ಅವನು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾನೆ ನಾನು ಇವಳಿಗೆ ಬರೀ ಪಾರ್ಟಿ ಅಂತೆ. ನೆಕ್ಸ್ಟ್ ಸೀನ್ ಅಲ್ಲಿ ಜೆನ್ಸಿ ಡೈನಿಂಗ್ ಟೇಬಲ್ ಹತ್ರ ಡಿನ್ನರ್ ನ ರೆಡಿ ಮಾಡ್ತಿರ್ತಾಳೆ. ಗುನಂಜ ದೂರದಿಂದ ನಿಂತ್ಕೊಂಡು ಪ್ರೀತಿಯಿಂದ ಜೆನ್ಸಿನ ನೋಡ್ತಾ ಇರ್ತಾನೆ. ಆಗ ಅವಳು ಡಿನ್ನರ್ಗೆ ಕರೆಯೋದಿಕ್ಕೆ ಅಂತ ಬರ್ತಾಳೆ. ಆಗ ಗುನಂಜ ನಿನ್ ಮನಸ್ಸಿನಲ್ಲಿ ನಿಜವಾಗ್ಲೂ ನನ್ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ವಾ ಅಂತ ಕೇಳ್ತಾನೆ. ಆಗ ಅವಳು ನಾವು ಅಗ್ರಿಮೆಂಟ್ ಅಲ್ಲಿ ಅಷ್ಟೇ ಕಪಲ್ಸ್, ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳ್ತಾಳೆ. ಆಗ ಗುನಂಜ ಸುಜನ್ಶಿ ಹತ್ರ ಹೋಗಿ ಅವಳನ್ನ ಚೇರ್ ಮೇಲೆ ಕೂರಿಸಿ ಅವಳಿಗೆ ತುಂಬಾನೇ ಹತ್ರ ಹೋಗಿ ಈಗ್ಲೂ ಕೂಡ ನಿನ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಆಗ್ತಿಲ್ವಾ, ನೀನು ಒಂದ್ಸಾರಿ ಕೂಡ ಯೋಚನೆ ಮಾಡಿಲ್ವಾ, ನಾವಿಬ್ರು ಸಿಂಗಲ್ ಒಂದೇ ಮನೇಲಿ ಇರ್ತೀವಿ, ನಮ್ಮಿಬ್ರು ಮಧ್ಯ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳ್ತಾನೆ. ಅದನ್ನ ಕೇಳಿ ಜೆನ್ಸಿಗೆ ಸ್ವಲ್ಪ ನಾಚಿಕೆ ಅನ್ಸುತ್ತೆ. ಅವನನ್ನ ದೂರ ತಳ್ಳಿ ಆ ರೀತಿ ಎಲ್ಲ ಏನು ಆಗಲ್ಲ, ನೀನ್ ಯಾಕೆ ಪದೇ ಪದೇ ನನ್ನ ಹತ್ರ ಈ ವಿಷಯನ ಕೇಳ್ತಿದ್ಯಾ, ನೀನು ನನ್ನನ್ನ ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಗುನಂಜ ಇಲ್ಲ ನಾನ್ ನಿನ್ನ ಇಷ್ಟ ಪಡ್ತಿಲ್ಲ ಅಂತ ಹೇಳಿ ಅವಳಿಗೆ ಕೋಪ ಬರ್ಸೋದಿಕ್ಕೆ ನಿನ್ನಂತ ಹುಡ್ಗಿನ ಯಾರು ಇಷ್ಟ ಪಡ್ತಾರೆ, ನಿನ್ಗೆ ಡಿಸಿಪ್ಲಿನ್ ಅನ್ನೋದೇ ಇಲ್ಲ, ಕೆಲ್ಸ ಕೂಡ ಸರಿಯಾಗಿ ಮಾಡಲ್ಲ, ಮನೇಲಿ ಜಂಕ್ ಫುಡ್ ಅಲೋ ಇಲ್ಲ ಅಂದ್ರೆ ಅದನ್ನೇ ತಗೊಂಡ್ ಬರ್ತೀಯ ಅಂತ ಹೇಳ್ತಾನೆ. ಅದನ್ನ ಕೇಳಿ ಜೆನ್ಸಿಗೆ ತುಂಬಾನೇ
ತುಂಬಾನೇ ಕೋಪ ಬರುತ್ತೆ. ನೀನು ಈ ಊಟ ಮಾಡ್ಬೇಡ, ಇದನ್ನ ನಾನ್ ಮಾಡಿದ್ದು ಅಂತ ಹೇಳ್ತಾಳೆ. ಆಗ ನಾನ್ಸಾ ನಾನು ಮಾಡ್ತೀನಿ, ಇದಕ್ಕೆ ಬೇಕಾಗಿರೋ ಸಾಮಾನನ್ನ ನಾನ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಜನ್ಸಿಗೆ ಇನ್ನೂ ಕೋಪ ಬರುತ್ತೆ. ಆದ್ರೆ ಸುಮ್ನೆ ಕೂತಿರ್ತಾಳೆ. ಈಗ ಮಾರ್ನಿಂಗ್ ಆಗಿರುತ್ತೆ. ಅವಳು ಕಿಚನ್ ಅಲ್ಲಿ ಇರ್ತಾಳೆ. ನಾನ್ಸಾ ಫೋನು ಪದೇ ಪದೇ ರಿಂಗ್ ಆಗ್ತಿರುತ್ತೆ. ಅದನ್ನ ನೋಡೋದಿಕ್ಕೆ ಅಂತ ಒಂದ್ ರೂಮ್ಗೆ ಬರ್ತಾಳೆ. ಅಲ್ಲಿ ನಾನ್ಸಾ ಎಲ್ಲೂ ಕೂಡ ಇರಲ್ಲ. ಜಿಯಾಂಗ್ ಪದೇ ಪದೇ ಕಾಲ್ ಮಾಡ್ತಿರ್ತಾನೆ. ಫೋನನ್ನ ರಿಸೀವ್ ಮಾಡಿ ನಾನ್ಸಾ ಮನೇಲಿಲ್ಲ ಅಂತ ಹೇಳ್ತಾಳೆ. ಆಗ ಜಿಯಾಂಗ್ ಮೆಡಿಸಿನ್ ಬಾಕ್ಸ್ ನ ಚೆಕ್ ಮಾಡೋದಿಕ್ಕೆ ಹೇಳ್ತಾನೆ. ಬಾಕ್ಸ್ ಅಲ್ಲಿ ಯಾವುದೇ ಮೆಡಿಸಿನ್ ಕೂಡ ಇರೋದಿಲ್ಲ. ಆಗ ಜಿಯಾಂಗ್ ಪೂರ್ತಿ ಮೆಡಿಸಿನ್ ನ ಖಾಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಜೆನ್ಶಿ ಮಾತ್ ಕೇಳಿ ಜಿಯಾಂಗ್ ನಾನ್ಸಾಗೆ ಏನ್ ಬೇಕಾದ್ರೂ ಆಗಬಹುದು, ಬೇಗ ಅವನನ್ನ ಹುಡುಕು ಅಂತ ಹೇಳ್ತಾನೆ. ಆಗ ಅವಳು ಎಲ್ಲಾ ಕಡೆ ಹುಡುಕ್ತಾ ವಾಶ್ರೂಮ್ಗೆ ಬರ್ತಾಳೆ. ಅಲ್ಲಿ ನಾನ್ಸಾ ಸ್ನಾನ ಮಾಡ್ತಾ ಇರ್ತಾನೆ. ಆಗ ಅವಳು ಮುಖನ ಮುಚ್ಕೊಂಡು ನಾನು ನಿನ್ನ ಎಷ್ಟೊತ್ತಿಂದ ಕೂಗ್ದೆ, ಯಾಕೆ ಮಾತಾಡ್ಲಿಲ್ಲ ಅಂತ ಕೇಳ್ತಾಳೆ. ಆಗ ನಾನ್ಸಾ ನೀನ್ ಯಾಕೆ ನನ್ನ ವಾಶ್ರೂಮ್ ಬಂದಿದ್ಯಾ ಅಂತ ಕೇಳ್ತಾನೆ. ಆಗ ಜೆನ್ಶಿ ನೀನು ಪೂರ್ತಿ ಮೆಡಿಸಿನ್ ನ ಖಾಲಿ ಮಾಡಿದ್ಯಾ, ಅದಕ್ಕೆ ನನ್ಗೆ ನಿನ್ ಬಗ್ಗೆ ಚಿಂತೆ ಆಯ್ತು. ಸದ್ಯ ನಿನ್ಗೆ ಏನೂ ಆಗಿಲ್ಲ, ನೀನು ಆರಾಮಾಗಿದ್ಯಾ. ಆಗ ಗುನೆನ್ಸಾ ನಾನು ತುಂಬಾ ಹೊತ್ತು ನೀರೊಳಗಡೆ ಇದ್ದೆ, ಅದಕ್ಕೆ ನಿನ್ ಮಾತು ಕೇಳಿಸ್ಲಿಲ್ಲ, ನೀನು ಬೇಗ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ವಾಶ್ರೂಮ್ ಇಂದ ಬಂದು ಜಿಯಾಂಗ್ಗೆ ಕಾಲ್ ಮಾಡ್ತಾಳೆ. ನಾನ್ಸಾ ಸ್ನಾನ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಜಿಯಾಂಗ್ ನಾನ್ಸಾ ಮೆಂಟಲಿ ಆರಾಮಾಗಿದ್ದಾರಲ್ವಾ ಅಂತ ಕೇಳ್ತಾನೆ. ಆಗಳು ಆ ವಿಷಯ ನನ್ಗೆ ಗೊತ್ತಾಗ್ಬೇಕು ಅಂತ ಕೇಳ್ತಾಳೆ. ಆಗ ಜಿಯಾಂಗ್ ಹಿಂದೆ ಒಂದ್ಸಾರಿ ಪೂರ್ತಿ ಟ್ಯಾಬ್ಲೆಟ್ ನ ತಗೊಂಡ್ಬಿಟ್ಟಿದ್ರು, ಅದರಿಂದ ತುಂಬಾನೇ ಪ್ರಾಬ್ಲಮ್ ಆಗಿತ್ತು. ನಾನು ಅವ್ರನ್ನ ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರಿಂದ ಅವರು ಹುಷಾರಾದ್ರು ಅಂತ ಹೇಳಿ ಜೆನ್ಸಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ. ಏಕಾದ್ರೂ ಮಾಡಿ ನಾನ್ಸಾ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ, ಅವನಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಅನ್ಸುತ್ತೆ, ಅವ್ರ ಅಣ್ಣನ್ ಡೆತ್ ಆದ್ಮೇಲೆ ಈ ರೀತಿ ನಾನ್ಸಾ ಆಗಿದ್ದು ಅಂತ ಹೇಳ್ತಾನೆ. ಆಗ ಜೆನ್ಸಿ ಆಫೀಸ್ಗೆ ಕರ್ಕೊಂಡು ಹೋಗ್ದಲೆ ನಾನ್ಸನ ಚೆಕ್ಅಪ್ ಮಾಡ್ಸೋದಿಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾಳೆ. ಆದ್ರೆ ಅವನು ಕಾರಿಂದ ಇಳಿತಾ ಇರಲ್ಲ. ಆಗಳು ಹೇಗೋ ಮಾಡಿ ಅವನನ್ನ ಕಾರಿಂದ ಇಳಿಸ್ತಾಳೆ. ಒಳಗಡೆ ಹೋಗ್ತಿರಲ್ಲ. ಆಗಳು ಡ್ರಾಮಾ ಮಾಡ್ತಾಳೆ. ನನ್ ಗಂಡ ನನಗೆ ಹೊಡಿತಾರೆ, ಅವರಿಗೆ ಸೈಕಾಲಜಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾಳೆ. ಅಲ್ಲಿಗೆ ತುಂಬಾ ಜನ ಬಂದು ನಿಂತ್ಕೋತಾರೆ. ಅವ್ರನ್ನ ನೋಡಿ ನಾನ್ಸಾಗೆ ತುಂಬಾ ಗಾಬರಿ ಆಗುತ್ತೆ. ಆಗ ಜೆನ್ಶಿ ಅಲ್ಲಿದ್ದ ಜನಗಳನ್ನ ಅಲ್ಲಿಂದ ಕಳಿಸಿ ನಾನ್ಸಾ ನನ್ನನ್ನ ನೋಡು ಅಂತ ಹೇಳ್ತಾಳೆ. ಆಗ ನಾನ್ಸಾ ಜೆನ್ಶಿನ ನೋಡ್ತಿರ್ಬೇಕಾದ್ರೆ ಅವನಿಗೆ ಸ್ವಲ್ಪ ಕೂಲ್ ಅನ್ಸುತ್ತೆ. ನಾನ್ಸಾ ಒಳಗಡೆ ಬಂದಿರ್ತಾನೆ. ಡಾಕ್ಟರ್ ಅವರಿಗೆ ಥೆರಪಿನ ಶುರು ಮಾಡಿರ್ತಾರೆ. ನೀನು ಯಾರನ್ನ ನೋಡಿ ಭಯ ಪಡ್ತೀಯೋ ಅವ್ರನ್ನ ನಿಧಾನವಾಗಿ ನೆನಪು ಮಾಡ್ಕೋ ಅಂತ ಹೇಳ್ತಾರೆ. ಆಗ ಗುನಾನ್ಸಾ ಕಣ್ಣನ್ನ ಮುಚ್ಕೊಂಡು ನೆನಪು ಮಾಡ್ಕೋತಾನೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವ್ರ ಅಣ್ಣನ ಜೊತೆ ಪಟಾಕಿ ಹೊಡೆಯೋದನ್ನ ನೋಡೋದಿಕ್ ಹೋಗಿರ್ತಾನೆ. ಆಗ ಅವ್ರ ಅಣ್ಣ ಹೇಳ್ತಾನೆ, ಇಲ್ಲಿ ತುಂಬಾ ಜನ ಇದ್ದಾರೆ, ನೀನು ಎಲ್ಲೋಗ್ಬೇಡ ಅಂತ. ಆದ್ರೆ ನಾನ್ಸಾ ಕೈಯಿಂದ ಅವ್ರ ಅಣ್ಣನ ರೂಬಿನ್ಸು ಕೆಳಗಡೆ ಬಿದ್ದೋಗುತ್ತೆ, ಅದನ್ನ ತಗೊಳೋದಿಕ್ಕೆ ಅಂತ ಹೋಗ್ತಾನೆ. ಅವನಿಂದಲೇ ಅವ್ರ ಅಣ್ಣ ಕೂಡ ಬರ್ತಾನೆ. ಆ ಸಮಯದಲ್ಲಿ ನಾನ್ಸಾ ಅಣ್ಣನ್ ಡೆತ್ ಆಗಿರುತ್ತೆ. ಅದನ್ನ ನೆನಪು ಮಾಡ್ಕೊಂಡು ನಾನ್ಸಾ ಕಂಟ್ರೋಲ್ ತಪ್ತಾನೆ. ಸೈಕಾಲಜಿಸ್ಟ್ ಅವನನ್ನ ಕಂಟ್ರೋಲ್ ಮಾಡೋದಿಕ್ಕೆ ಅಂತ ನೋಡ್ತಾರೆ. ಆದ್ರೆ ಅವನು ಕಂಟ್ರೋಲ್ ಆಗಲ್ಲ. ಅವ್ರನ್ನ ದೂರ ತಳ್ಳಿಬಿಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೆನ್ಶಿ ಬಂದು ಅವನನ್ನ ಮಾತಾಡ್ಸೋದಿಕ್ಕೆ ಶುರು ಮಾಡ್ತಾಳೆ. ಆಗ ಅವನ್ಗೆ ಪ್ರಜ್ಞೆ ಬರುತ್ತೆ. ಅವಳನ್ನ ನೋಡಿ ಗಟ್ಟಿಯಾಗಿ ಹಗ್ ಮಾಡ್ಕೋತಾನೆ. ಯಾಕಂದ್ರೆ ಅವನು ತುಂಬಾನೇ ಗಾಬರಿ ಆಗಿರ್ತಾನೆ. ಅವನನ್ನ ಕಂಟ್ರೋಲ್ ಮಾಡೋದಿಕ್ಕೆ ಅವಳು ಕೂಡ ಹಗ್ ಮಾಡ್ಕೊಂಡಿರ್ತಾಳೆ. ನೀನು ಗಾಬರಿ ಆಗ್ಬೇಡ, ನಾನಿದ್ದೀನಿ ಅಂತ ಹೇಳಿ ಅವನನ್ನ ಕಾರಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಡೇ ಆಫೀಸ್ ಅಲ್ಲಿ ಅವನಿಗೆ ಮೀಟಿಂಗ್ ಇರುತ್ತೆ. ಸ್ಪಾನ್ಸರ್ಸ್ ಅವನ ಜೊತೆ ಮಾತಾಡೋದಿಕ್ಕೆ ಅಂತ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಈ ಪ್ರಾಜೆಕ್ಟ್ ಅಲ್ಲಿ ಕೆಲವೊಂದು ಚೇಂಜಸ್ ನ ಮಾಡ್ಬೇಕು ಅಂತ. ಆದ್ರೆ ನಾನ್ಸಾ ಅದಕ್ಕೆ ಒಪ್ಪೋದಿಲ್ಲ. ಸ್ವಲ್ಪ ಸಮಯ ಆದ್ಮೇಲೆ ಜಿಂಗ್ ನಾನ್ಸನ್ ಹತ್ರ ಬಂದು ಮಿಸ್ಟರ್ ಲಿಂಗ್ ಇದ್ರಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಪ್ರಾಜೆಕ್ಟ್ ಸ್ವಲ್ಪ ರಿಸ್ಕ್ ಆಗಿದೆ, ಅದ್ರಿಂದ ಅವರು ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ನಾನ್ಸಾ ಇದೆಲ್ಲ ಮಿಸ್ಟರ್ ಯು ಮಾಡ್ತಿರೋದು, ಸ್ವಲ್ಪ ಹೊತ್ನಲ್ಲೇ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗಳು ನಾವು ಫಸ್ಟ್ ಪೇಮೆಂಟ್ ನ ಮಾಡ್ಬೇಕು, ಅವರು ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆಗ ನಾನ್ಸಾ ಅವ್ರ ಜೊತೆ ಮಾತಾಡಿ ಪೇಮೆಂಟ್ ನ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದಿಕ್ಕೆ ಅಂತ ಹೇಳ್ತಾನೆ. ಜಿಂಗ್ ನಾನ್ಸನ್ಗೆ ಕಾಲ್ ಮಾಡಿರ್ತಾಳೆ. ನಾನು ಕಂಪ್ನಿಯವ್ರ ಜೊತೆ ಮಾತಾಡಿದ್ದೀನಿ, ಅವರು ಸ್ಯಾಲ್ರಿ ಪೋಸ್ಟ್ ಪನ್ನಿಗೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಆದ್ರೆ ನಾನ್ಸಾಗೆ ಅವಳ ಮಾತು ಕೇಳಿ ಖುಷಿ ಏನು ಆಗೋದಿಲ್ಲ. ಯಾಕಂದ್ರೆ ಅವನ್ ಕಂಪ್ನಿಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲ ಇನ್ವೆಸ್ಟರ್ ಕೂಡ ಇನ್ವೆಸ್ಟ್ ನ ವಿತ್ಡ್ರಾ ಮಾಡಿರ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಸೂ ಅವ್ರ ಅಮ್ಮನ ಜೊತೆ ಹುಡುಗನ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಸೂ ಇದಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಅವಳು ಜುವಾನ್ ನ ಇಷ್ಟ ಪಡ್ತಿರ್ತಾಳೆ. ಆದ್ರೆ ಅವರಮ್ಮ ಫ್ಯಾಮಿಲಿ ಡಿನ್ನರ್ಗೆ
ಹೋಗೋಣ ಅಂತ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿಗೆ ಅವ್ರ ಫ್ಯಾಮಿಲಿ ಫ್ರೆಂಡ್ ಮಗ ಕೂಡ ಬಂದಿರ್ತಾರೆ. ಇದೆಲ್ಲ ಜುವಾನ್ ಕೆಲಸ ಮಾಡೋ ರೆಸ್ಟೋರೆಂಟ್ ಅಲ್ಲಿ ನಡೀತಾ ಇರುತ್ತೆ. ಸು ಅವನ್ ಜೊತೆ ಮಾತಾಡೋದಿಕ್ಕೆ ಅಂತ ಬರ್ತಾಳೆ. ನಾನ್ ಇಲ್ಲಿಗೆ ಬರ್ಬಾರ್ದಿತ್ತು, ಆದ್ರೆ ಅಮ್ಮ ನನ್ನನ್ನ ಬಲವಂತವಾಗಿ ಇಲ್ಲಿಗೆ ಕರ್ಕೊಂಡ್ ಬಂದ್ರು ಅಂತ ಹೇಳಿ ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಅವ್ರ ಫ್ಯಾಮಿಲಿ ಫ್ರೆಂಡ್ ಮಗ ಕೂಡ ಬರ್ತಾರೆ. ನಿಮ್ಮಿಬ್ರಿಗೂ ಮೊದ್ಲೇ ಪರಿಚಯ ಇದೆಯಾ ಅಂತ ಕೇಳ್ತಾನೆ. ಸು ಮಾತಾಡೋದಕ್ಕಿಂತ ಮೊದ್ಲೇ ಸುವಾನ್, ಹೌದು ಇವರು ನಮ್ ಪರ್ಮನೆಂಟ್ VIP ಕಸ್ಟಮರ್, ಅದ್ರಿಂದ ಇವರು ನನಗೆ ಪರಿಚಯ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸೀನಿಯರ್ ಜೊತೆ ಜೆನ್ಶಿ ವರ್ಕ್ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಅವಳಿಗೆ ಕಂಪ್ನಿಯಿಂದ ಕಾಲ್ ಬರುತ್ತೆ. ಅವಳು ಮಾಡಿದ್ದ ಕಾಮಿಂಗ್ ಬೇರೆ ಕಂಪ್ನಿಯವ್ರಿಗೆ ಇಷ್ಟ ಆಗಿರುತ್ತೆ. ಅವ್ರನ್ನ ಮೀಟ್ ಮಾಡೋದಿಕ್ಕೆ ಹೇಳ್ತಾರೆ. ಅದನ್ನ ಕೇಳಿ ಜೆನ್ಶಿಗೆ ತುಂಬಾನೇ ಖುಷಿ ಆಗುತ್ತೆ. ಮೀಟ್ ಮಾಡೋದಿಕ್ಕೆ ಅಂತ ಬರ್ತಾಳೆ. ಅಲ್ಲಿಗೆ ಹೋದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ ಮಿಸ್ಟರ್ ಇಂಗ್ ಕಂಪ್ನಿ ಅಂತ ಅವರು ನಾನ್ಸಾ ಕಂಪ್ನಿ ಜೊತೆ ಇನ್ವೆಸ್ಟ್ ನ ವಿತ್ಡ್ರಾ ಮಾಡಿರ್ತಾರೆ. ಈ ವಿಷಯದ ಬಗ್ಗೆ ಮಿಸ್ಟರ್ ಲೂ ಜೊತೆ ಮಾತಾಡ್ತಾ ಇರ್ತಾರೆ. ನೀವು ಸರಿಯಾದ ಸಮಯಕ್ಕೆ ನಾನ್ಸಾ ಬಗ್ಗೆ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ, ನಾನು ಇನ್ವೆಸ್ಟ್ ನ ಕ್ಯಾನ್ಸಲ್ ಮಾಡಿದೀನಿ ಅಂತ ಹೇಳ್ತಾರೆ. ಜನ್ಶಿ ಕೂಡ ಈ ಮಾತನ್ನ ಕೇಳಿಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೋತಾಳೆ. ಮಿಸ್ಟರ್ ಲೂ ನಾನ್ಸಾ ತಂದೆ ಜೊತೆ ಸೇರಿ ಕಂಪ್ನಿನ ಶುರು ಮಾಡಿರ್ತಾರೆ. ಜೆನ್ಶಿ ಮಿಸ್ಟರ್ ಲೂ ಜೊತೆ ಮಾತಾಡ್ತಾ, ನೀವು ನಾನ್ಸಾ ಕಂಪ್ನಿ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿದ್ದೀರಾ, ಲೀಗ್ ಸಿಂಗ್ ಒಳ್ಳೆ ಪ್ರಾಜೆಕ್ಟ್. ಆಗ ಅವರು, ನೀವು ಗುಣಂಜನ ಈಗ ತಾನೇ ಮೀಟ್ ಮಾಡಿದ್ಯಾ, ಅದಕ್ಕೆ ನಿನಗೆ ಅವನ ಬಗ್ಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ಆಗ ಜೆನ್ಶಿ, ಇರಬಹುದು, ಆದ್ರೆ ಲೀಗ್ ಸಿಂಗ್ ಪ್ರಾಜೆಕ್ಟ್ ಬಗ್ಗೆ ಗೊತ್ತು, ಅದು ಒಳ್ಳೆ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಗೆ ನೀವು ಇನ್ವೆಸ್ಟ್ ಮಾಡ್ದಲೇ ದೊಡ್ಡ ತಪ್ಪು ಮಾಡಿದ್ದೀರಾ. ಆಗ ಮಿಸ್ಟರ್ ಲೂ ಹೇಳ್ತಾರೆ, ನನಗೆ ಲೀಗ್ ಸಿಂಗ್ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿಲ್ದಲೇ ಇರ್ಬೋದು, ಆದ್ರೆ ಗುಣಾಂಜ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನೀನು ಗುಣಾಂಜನ ಕೇಳು, ಇವತ್ತು ಅವ್ರ ಅಣ್ಣನ ಜೊತೆ ಏನಾಗಿತ್ತು ಅಂತ. ಅವನು ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಜೆನ್ಶಿ ಫೋನಲ್ಲಿ ಸರ್ಚ್ ಮಾಡ್ತಾಳೆ. ಗುಣಾಂಜ ಅಣ್ಣ ಅವತ್ತಿಗೆ ಡೆತ್ ಆದ ದಿವಸ ಆಗಿರುತ್ತೆ. ಅದರಿಂದ ಗುಣಾಂಜ ತುಂಬಾನೇ ಬೇಜಾರಲ್ಲಿರ್ತಾನೆ. ಅವನನ್ನ ಚೀರ್ ಅಪ್ ಮಾಡೋದಿಕ್ಕೆ ಅಂತ ಅವನಿಗೆ ಇಷ್ಟವಾದ ಸ್ನಾಕ್ಸ್ ನ ತಗೊಂಡ್ ಬಂದಿರ್ತಾಳೆ. ಅದೇ ಸಮಯಕ್ಕೆ ಜಿಯಾಂಗ್ ಕಾಲ್ ಮಾಡ್ತಾನೆ. ನಾನ್ಸಾ ಇವತ್ತು ಆಫೀಸ್ ನಲ್ಲಿ ತುಂಬಾ ಡಲ್ ಆಗಿದ್ದ. ಅವನ್ ಮಾತ್ ಕೇಳಿ ಜೆನ್ಶಿ ಟೆನ್ಷನ್ ಮಾಡ್ಕೊಂಡು ಅವನನ್ನ ಹುಡುಕ್ತಾ ಬರ್ತಾಳೆ. ನಾನ್ಸಾ ಬಾಲ್ಕನಿಲಿ ಕುತ್ಕೊಂಡು ಆಕಾಶ ನೋಡ್ತಿರ್ತಾನೆ. ಜೆನ್ಶಿ ಸ್ಮೈಲ್ ಮಾಡ್ತಾ ನಿಂತ್ಕೋತಾಳೆ. ಆಗ ನಾನ್ಸಾ, ನಿನ್ನನ್ನ ಇಲ್ಲಿಗೆ ಬರೋದಿಕ್ಕೆ ಕೇಳಿದ್ ಯಾರು ಅಂತ ಕೇಳ್ತಾನೆ. ಆಗಳು, ನಾನು ಈ ಮನೆಗೆ ರೆಂಟ್ ಕೊಡ್ತೀನಿ, ನಾನು ಇಲ್ಲಿಗೆ ಬರಬಹುದು. ಆಗ ನಾನ್ಸಾ, ಬಂದಿದ್ಯಾ, ಏನು ಮಾತಾಡ್ದಲೆ ಸುಮ್ನೆ ಕೂತಿರ್ಬೇಕು ಅಂತ ಹೇಳ್ತಾನೆ. ಆಗಳು ಫಿಶ್ ನ ತಗೊಂಡು ತಿನ್ನೋದಿಕ್ಕೆ ಶುರು ತಿಂತ ಸೌಂಡ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಆಗ ನಾನ್ಸಾ ಅವಳಿಗೆ ಬೈಯೋದಿಕ್ಕೆ ಅಂತ ಹೋಗ್ತಾನೆ. ಆಗಳು, ಫಿಶ್ ತುಂಬಾ ಚೆನ್ನಾಗಿದೆ, ನೀನು ತಿನ್ನು ಅಂತ ಹೇಳಿ ಗುಣಾಂಜಗೆ ಬಲವಂತವಾಗಿ ತಿನ್ನಿಸ್ತಾಳೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನ್ಸಾ ಕೂಡ ಕೈಗೆ ಗ್ಲೌಸ್ ಹಾಕೊಂಡು ಬಿಡ್ಸೋದಿಕ್ಕೆ ಅಂತ ಹೋಗ್ತಾನೆ, ಆದ್ರೆ ಅದನ್ನ ಬಿಡ್ಸೋದಿಕ್ಕೆ ಬರಲ್ಲ. ಅವನಿಗೆ ಬಿಡ್ಸೋದಿಕ್ಕೆ ಹೆಲ್ಪ್ ಮಾಡಿ ನಾನ್ಸಾಗೆ ಫಿಶ್ ನ ತಿನ್ನಿಸ್ತಾಳೆ. ಆಗ ನಾನ್ಸಾ ಕೂಡ ಜೆನ್ಶಿಗೆ ಫಿಶ್ ತಿನ್ನಿಸ್ತಾಳೆ. ಆಗ ಅವಳಿಗೆ ಅವ್ರ ತಂದೆ ತಾಯಿ ನೆನಪಾಗುತ್ತೆ. ನನಗೆ ಯಾರು ಕೂಡ ಈ ರೀತಿ ಇಷ್ಟು ವರ್ಷ ತುತುನ ತಿನ್ಸಿರ್ಲಿಲ್ಲ ಅಂತ ಹೇಳಿ ಬೇಜಾರಿಂದ ರೂಮು ಬರ್ತಾಳೆ. ರೂಮು ಲಾಕ್ ಆಗಿರುತ್ತೆ. ನನ್ನ ರೂಮು ಲಾಕ್ ಆಗಿದೆ, ಬೇರೆ ಕೀ ಇದ್ರೆ ಕೊಡು ಅಂತ ಕೇಳ್ತಾಳೆ. ನಾನ್ಸನ್ ಹತ್ರ ಇದ್ರು ಕೂಡ ಕೀನ ಕೊಡೋದಿಲ್ಲ. ಅವಳು ಫೋನ್ ಮಾಡೋದಕ್ಕೆ ಅಂತ ನೋಡ್ತಾಳೆ. ಫೋನು ಸ್ವಿಚ್ ಆಫ್ ಆಗುತ್ತೆ. ಗುಣಂಜ, ನಿನ್ ಫೋನಲ್ಲಿ ಚಾರ್ಜರ್ ಇದೆಯಾ ಅಂತ ಕೇಳ್ತಾಳೆ. ಆದ್ರೆ ನಾನ್ಸಾ ಬೇಕು ಅಂತಲೇ ಫೋನನ್ನ ಸ್ವಿಚ್ ಆಫ್ ಮಾಡ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.